ಸೊ ಹೇಳೋ ಗೈಸ್, ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋನೆ, ಅದು ರಿಯಲ್ ಆಗಿ ನಡೆದಿರೋ ಒಂದು ಇನ್ಸಿಡೆಂಟ್ ನಾನು ನಿಮಗೆ ಅರ್ಥ ಆಗೋ ತರ ಫುಲ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಾ ಹೇಳ್ತೀನಿ. ಸೊ ಏನಂತ ಅಂದ್ರೆ, ಒಂದು ಬೋರ್ವೆಲ್ ಗುಂಡಿ ಒಳಗಡೆ ನಾವು ಬಿದ್ರೆ ಹೇಗಿರುತ್ತೆ, ಸೊ ಆ ಒಂದು ಗುಂಡಿ ಒಳಗಡೆ 3 ದಿವಸ ಇದ್ರೆ ನಾವು ಜೀವಂತವಾಗಿರ್ತೀವ. ಆ ಒಂದು ಬೋರ್ವೆಲ್ ಗುಂಡಿ ಒಳಗಡೆ ಒಂದು 6 ವರ್ಷದ ಹುಡುಗ ಬಿದ್ದಿದ್ದಾನೆ. ಸೊ ಅವನ ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ, ಕೇಳಿ. ಸೊ ಈ ಒಂದು ಘಟನೆ 1981 ಅಲ್ಲಿ ನಡೆದಿರುವ ಒಂದು ಘಟನೆ, ಇಟಾಲಿಯಲ್ಲಿ ಒಂದು ವಿಲೇಜ್ ಅಲ್ಲಿ ನಡೆದಿರುವ ಒಂದು ಘಟನೆ. ಸೊ ಒಂದು ವಿಲೇಜ್ ಅಲ್ಲಿ ಅಪ್ಪ ಮತ್ತೆ ಮಗ ಒಂದು ತೋಟಕ್ಕೆ ಹೋಗಿ, ಸೊ ಅವ್ರ ತೋಟದಲ್ಲಿ ಕ್ಲೀನ್ ಮಾಡೋಣ ಅಂತ ಅಪ್ಪ ಇದ್ದವರು ಆ ಒಂದು ತೋಟಕ್ಕೆ ಹೋಗಿ ಕ್ಲೀನ್ ಮಾಡ್ತಾ ಇರುವಾಗ, ಮಗ ಇದ್ದವನು ಅಲ್ಲಿ ಆ ಒಂದು ತೋಟದಲ್ಲಿ ಆಟ ಆಡ್ಕೊಂತ ಇದ್ದಾನೆ. ಸೊ ಆಟ ಆಡ್ತಾ ಇದ್ದ ಮಗ ಇದ್ದವನು ಏನ್ ಮಾಡ್ತಾ ಇದ್ದಾನಂತ ಅಂದ್ರೆ, ಸೊ ಆಟ ಆಡ್ತಾ ಸೊ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ದಾನೆ. ಸೊ ಅಪ್ಪ ಇದ್ದವ್ರು ಏನ್ ಮಾಡ್ತಾ ಇದಾರಂತ ಅಂದ್ರೆ, ಎಲ್ಲಾ ಕೆಲ್ಸಾನು ಕೂಡ ಮಾಡಿ, ಆ ಒಂದು ಎಲ್ಲಾ ಕೆಲ್ಸಾನು ಕೂಡ ಕ್ಲೀನ್ ಮಾಡಿ ಎಲ್ಲದೂ ಕೂಡ ಮುಗಿಸ್ಕೊಂಡ್ಬಿಟ್ಟು ಮಗನ ಅವ್ರ ಅಪ್ಪ ಇದ್ದವ್ರು ಹುಡುಕ್ತಾ ಇದ್ದಾರೆ. ನೋಡಿದ್ರೆ ಮಗ ಕಾಣಂಗಿಲ್ಲ. ಸೊ ಮಗ ಮನೆಗೆ ಹೋಗಿರ್ತಾನೆ ಅಂತ ಅವ್ರ ಅಪ್ಪ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಮನೆಗೆ ಹೋಗಿ ಅವ್ರ ವೈಫ್ ಹತ್ರ ಕೇಳ್ತಾ ಇದ್ದಾರೆ, ಮಗ ಬಂದ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಿಟ್ಟು ಅವ್ರ ವೈಫ್ ಇದ್ದವ್ರು ಹೇಳ್ತಾ ಇದ್ದಾರೆ, ಮಗ ಎಲ್ರಿ ಬಂದ, ನೀವ್ ತಾನೇ ಕರ್ಕೊಂಡು ಹೋದ್ರಿ ಅಂತ ವೈಫ್ ಇದ್ದವ್ರು ಹೇಳ್ತಾ ಇದ್ದಾರೆ. ಅವಾಗೆ ಅಪ್ಪಗೆ ತುಂಬಾನೇ ಶಾಕಿಂಗ್ ಆಗ್ತಾ ಇದೆ. ಮತ್ತೆ ಅವ್ರ ಅಪ್ಪ ಇದ್ದವರು ಗಾಬರಿಯಿಂದ ಆ ಒಂದು ತೋಟಕ್ಕೆ ಹೋಗಿ ಎಲ್ಲಾ ಕಡೆನೂ ನೋಡ್ತಾ ಇದ್ದಾರೆ, ಮಗ ಕಾಣಂಗೆ ಇಲ್ಲ, ಮಗ ಎಲ್ಲಿ ಹೋದ ಅಂತಾನು ಕೂಡ ಗೊತ್ತಾಗಿಲ್ಲ. ಸೊ ಇದೇ ತರ ಬಿಟ್ರೆ ಸರಿ ಬರಲ್ಲ, ಸೊ ನನ್ ಮಗ ನನಗ್ ಬೇಕು ಅಂತ ಅವ್ರ ಅಪ್ಪ ಇದ್ದವ್ರು ಏನ್ ಮಾಡ್ತಾ ಇದಾರಂತ ಅಂದ್ರೆ, ಒಂದು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ನಮ್ಮ ಮಗ ಕಾಣಂಗಿಲ್ಲ ಅಂತ. ಸೊ ಹಂಗಾಗಿ ಪೊಲೀಸ್ ಇದ್ದವ್ರು ಏನ್ ಮಾಡ್ತಾ ಇದಾರಂತ ಅಂದ್ರೆ, ಪೊಲೀಸ್ ಸ್ಟೇಷನ್ ಪೊಲೀಸ್ ಇದ್ದವರು ಒಂದು 2 ಪೊಲೀಸ್ ನ ಕಳಿಸ್ತಾ ಇದ್ದಾರೆ ಆ ಒಂದು ತೋಟದಲ್ಲಿ ನಿಮ್ ಮಗನ ಹುಡುಕಕ್ಕೆ ಇವರು ಕೂಡ ಹೆಲ್ಪ್ ಆಗಿರ್ತಾರೆ ಅಂತ ಕಳಿಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಇಂದ. ಸೊ ಇವಾಗ 3 ಜನರು, ಅಪ್ಪ ಮತ್ತೆ 2 ಪೊಲೀಸ್ ಇದ್ದವರು ಆ ಒಂದು ತೋಟದಲ್ಲಿ ಎಲ್ಲಾ ಕಡೆನೂ ಕೂಡ ಹುಡುಕ್ತಾ ಇದ್ದಾರೆ. ನೋಡಿದ್ರೆ ಮಗ ಕಾಣಂಗೆ ಇಲ್ಲ, ಎಲ್ಲಿ ಹೋದ ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ರಾತ್ರಿನೂ ಕೂಡ ಆಗ್ತಾ ಇದೆ. ಸೊ ಇದೇ ತರ ನಾವು ಹುಡುಕ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಗನ ಹುಡುಕಕ್ಕಾಗಲ್ಲ ಅಂತ ಅಪ್ಪ ಇದ್ದವರು ಪೊಲೀಸಿಗೆ ಹೇಳ್ತಾ ಇದ್ದಾರೆ. ಅವಾಗ ಪೊಲೀಸ್ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಸೊ ಆ ಒಂದು ಹುಡುಗನ ಹುಡುಕಕ್ಕೆ ಇನ್ನೂ ತುಂಬಾ ಜನರು ಪೊಲೀಸ್ ಬೇಕು ಅಂತ ತುಂಬಾ ಜನರು ಪೊಲೀಸ್ ನಾನು ಕೂಡ ಇಳಿಸ್ತಾ ಇದ್ದಾರೆ ಆ ಒಂದು ಸ್ಪಾಟ್ ಅಲ್ಲಿ. ಹಂಗಾಗಿ ಎಲ್ಲಾ ಪೊಲೀಸು ಕೂಡ ತುಂಬಾನೇ ಹುಡುಕ್ತಾ ಇದ್ದಾರೆ. ಪೊಲೀಸ್ ಅಂತೂ ಹುಡುಕಿ ಸಾಕಾಗಿ ಹೋಗ್ತಾ ಇದೆ ಪೊಲೀಸಿಗೆ. ಹಂಗಾಗಿ ಪೊಲೀಸ್ ಇದ್ದವರು ಫೈರ್ ಡಿಪಾರ್ಟ್ಮೆಂಟ್ ಗೆ ಒಂದು ಕಾಲ್ ನ ಹಾಕ್ತಾ ಇದ್ದಾರೆ. ಸೊ ಕಾಲ್ ನ ಹಾಕಿದ ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ಅವ್ರ ಅಪ್ಪ ಹತ್ರ ಬಂದು ಏನಂತ ಕೇಳ್ತಾ ಇದಾರೆ ಅಂತ ಅಂದ್ರೆ, ಸೊ ನಿಮ್ ಮಗ ಎಲ್ ಮಿಸ್ ಆದ ಅಂತ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರ ಅಪ್ಪ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ, ಇಲ್ಲೇ ಆಟ ಆಡ್ತಾನೆ ಇದ್ದ, ಅವ್ನ್ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ, ನನಗೆ ತುಂಬಾ ಗಾಬರಿ ಆಗ್ತಾ ಇದೆ ಅಂತ ಅವ್ರ ಅಪ್ಪ ಇದ್ದವ್ರು ಹೇಳ್ತಾ ಇದ್ದಾರೆ. ಸೊ ಫೈರ್ ಡಿಪಾರ್ಟ್ಮೆಂಟ್ ಇದ್ದವ್ರು ಇನ್ನೊಂದು ಕೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲಾದ್ರೂ ಒಂದು ಹಳ್ಳ ಇದೆಯಾ, ಇಲ್ಲಿ ಎಲ್ಲಾದ್ರೂ ಒಂದು ತುಂಬಾ ಆಳವಾದ ಒಂದು ಗುಂಡಿ ಇದೆಯಾ ಅಂತ ಅವ್ರ ಅಪ್ಪ ಹತ್ರ ಕೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಇಲ್ಲಿ ಎಲ್ಲಾದ್ರೂ ಒಂದು ಬೋರ್ವೆಲ್ ನೀವೇನಾದ್ರೂ ಹಾಕಿದಿರಾ ಅಂತಾನು ಕೂಡ ಕೇಳ್ತಾ ಇದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಇದ್ದವರು. ಹಾಗಾಗಿ ಅವ್ರ ಅಪ್ಪ ಇದ್ದವ್ರು ಹೇಳ್ತಾ ಇದ್ದಾರೆ, ಇಲ್ಲೆಲ್ಲ ಅಷ್ಟೊಂದು ದೊಡ್ಡ ಗುಂಡಿ ಯಾವುದು ಕೂಡ ಇಲ್ಲ ಅಂತ ಅವ್ರ ಅಪ್ಪ ಇದ್ದವ್ರು ಹೇಳ್ತಾ ಇದ್ದಾರೆ. ಸೊ ಫೈರ್ ಡಿಪಾರ್ಟ್ಮೆಂಟ್ ಇದ್ದವರು ಸೊ ಆ ಕಡೆ ಎಲ್ಲಾದ್ರೂ ಒಂದು ಗುಂಡಿ ಇದೆಯಾ ಅಂತ ಮತ್ತೆ ಅವರು ಕೂಡ ಹುಡುಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದು ಗುಂಡಿ ಕೂಡ ಕಾಣ್ತಾ ಇಲ್ಲ. ಮತ್ತೆ ಪಕ್ಕದಲ್ಲಿರುವ ಒಂದು ತೋಟದಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಒಂದು ಬೋರ್ವೆಲ್ ಗುಂಡಿ ಕಾಣ್ತಾ ಇದೆ. ಸೊ ಬೋರ್ವೆಲ್ ಗುಂಡಿ ಒಳಗಡೆ ನಿಮ್ ಮಗ ಬಿದ್ದಿರ್ಬಹುದು ಅಂತ ಫೈರ್ ಡಿಪಾರ್ಟ್ಮೆಂಟ್ ಇದ್ದವರು ಅವ್ರ ಅಪ್ಪಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಫೈರ್ ಡಿಪಾರ್ಟ್ಮೆಂಟ್ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಒಳಗಡೆ ಮಗ ಇದಾನೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೋಸ್ಕರ ಜೋರಾಗಿ ಸೊ ಆ ಒಂದು ಹುಡುಗನ ಹೆಸರನ್ನ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಆ ಒಂದು ಹುಡುಗ ವಾಯ್ಸ್ ಕೇಳ್ತಾ ಇಲ್ಲ. ಮತ್ತೆ 2ನೇ ಸಲನು ಕೂಡ ಜೋರಾಗಿ ಕರೀತಾ ಇದ್ದಾರೆ, ಆ ಒಂದು ಹುಡುಗ ವಾಯ್ಸ್ ಕೇಳ್ತಾ ಇಲ್ಲ. ಮತ್ತೆ 3ನೇ ಸಲ ಅವ್ರ ಅಪ್ಪ ಇದ್ದವರು ಕೂಗ್ತಾ ಇದ್ದಾರೆ. ಸೊ ಆ ಒಂದು ಹುಡುಗ ಅಳ ಸೌಂಡ್ ಆ ಒಂದು ಗುಂಡಿ ಒಳಗಡೆಯಿಂದ ಕೇಳ್ತಾ ಇರುವ ಒಂದು ಸೌಂಡ್ ಕೂಡ ಅವ್ರ ಅಪ್ಪಗೆ ಬೀಳ್ತಾ ಇದೆ. ಇವಾಗ ಅವ್ರ ಅಪ್ಪ ಇದ್ದವರು ಜೋರಾಗಿ ಕೂಗಿ ಮಾತಾಡ್ತಾನೆ ಇದ್ದಾರೆ, ಮಗ ಒಳಗಡೆ ಇದ್ದಾನಂತ ಅವಾಗೆ ಗೊತ್ತಾಗ್ತಾ ಇದೆ. ಸೊ ಅವಾಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಆ ಒಂದು ಸ್ಪಾಟ್ ಅಲ್ಲಿ ಇದ್ದಾರೆ, ಮತ್ತೆ ಪೊಲೀಸ್ ಅವರು ಕೂಡ ಆ ಒಂದು ಸ್ಪಾಟ್ ಅಲ್ಲಿ ಇದ್ದಾರೆ. ಸೊ ಈ ಒಂದು ವಿಷಯನೂ ಕೂಡ ಹೊರಗಡೆ ಎಲ್ಲಾ ಕಡೆಯೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಮತ್ತೆ ನ್ಯೂಸ್ ಮೀಡಿಯಾ ಎಲ್ಲರೂ ಕೂಡ ಒಂದು ಸ್ಪಾಟಿಗೆ ಬರ್ತಾ ಇದ್ದಾರೆ. ಮತ್ತೆ 24 ಅವರ್ಸ್ ಕೂಡ ಟಿವಿಯಲ್ಲಿ ಲೈವ್ ಕೂಡ ಹೋಗ್ತಾ ಇದೆ. ಸೊ ಈ ಒಂದು ಹುಡುಗನ ಹೇಗಾದ್ರೂ ಕಾಪಾಡಬೇಕು ಅಂತ ಸೊ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಒಂದು ಕೋಲ್ನ ಒಳಗಡೆ ಇಳಿಸ್ತಾ ಇದ್ದಾರೆ. ಸೊ ಆ ಒಂದು ಕೋಲ್ನ ಹಿಡಿದ್ಬಿಟ್ಟು ಆ ಒಂದು ಹುಡುಗ ಮೇಲ್ ಬರಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ
ಸೊ ಒಂದು ಕೋಲ್ನ ದಾರ ಕೆಟ್ಬಿಟ್ಟು ಒಳಗಡೆ ಇಳಿಸ್ತಾ ಇದ್ದಾರೆ. ಆ ಒಂದು ಕೋಲ್ ಏನಾಗ್ತಾ ಇದೆ ಅಂತ ಅಂದ್ರೆ ಆ ಒಂದು ಗುಂಡಿ ಒಳಗಡೆ ಫುಲ್ ಡೌನ್ ಆಗಿ ಇಳಿಸ್ತಾ ಆ ಒಂದು ಕೋಲು ಅಲ್ಲೇ ಸಿಕ್ಕಾಕೊಂತಾ ಇದೆ. ಸೊ ಇನ್ನೂ ಕೂಡ ತುಂಬಾ ಪ್ರೆಷರ್ ಆಗ್ತಾ ಇದೆ. ಸೊ ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಇವಾಗ ಹುಡುಗನು ಕೂಡ ಸಿಕ್ಕಾಕೊಂಡಿದ್ದಾನೆ, ಮತ್ತೆ ಹುಡುಗ ಮೇಲೆ ಕೋಲು ಕೂಡ ಸಿಕ್ಕಾಕೊಂಡಿದೆ. ಸೊ ಹಂಗಾಗಿ ಈ ಒಂದು ಕೋಲ್ನ ನಾವು ರಿಮೂವ್ ಮಾಡಿದ್ರೆ ಮಾತ್ರ ಆ ಒಂದು ಹುಡುಗನ ಕಾಪಾಡಕ್ಕಾಗತ್ತೆ ಅನ್ನೋ ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಹಾಗಾಗಿ ಪೊಲೀಸ್ ಅವರು ಇನ್ನೂ ಕೂಡ ಯೋಚನೆ ಮಾಡ್ತಾನೆ ಇದ್ದಾರೆ, ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಇದ್ರು ಕೂಡ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಯೋಚನೆ ಬರ್ತಾ ಇದೆ, ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ ಏನಂತ ಯೋಚನೆ ಬರ್ತಾ ಇದೆ ಅಂತಂದ್ರೆ, ಸೊ ಈ ಒಂದು ಗುಂಡಿ ಒಳಗಡೆ ಯಾರಾದ್ರೂ ಒಬ್ರು ಒಳಗಡೆ ಹೋಗಿ ಆ ಒಂದು ಕೋಲ್ನಾನು ಕೂಡ ಹೊರಗಡೆ ತಂದಿ, ಮತ್ತೆ ಆ ಒಂದು ಹುಡುಗನನ್ನು ಕೂಡ ಹಂಗೆ ಕೈಯಲ್ಲಿ ಹಿಡಿದು ಹಂಗೆ ಮೇಲ್ಗಡೆ ತರಬಹುದು ಅನ್ನೋ ಒಂದು ಐಡಿಯಾನು ಕೂಡ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಡ ಬರ್ತಾ ಇದೆ. ಸೊ ಹಂಗಾಗಿ ಫೈರ್ ಡಿಪಾರ್ಟ್ಮೆಂಟ್ ಇದ್ದವರು ಪೊಲೀಸಿಗೆ ಕೂಡ ಹೇಳ್ತಾ ಇದ್ದಾರೆ, ಸೊ ಈ ತರ ಯಾರಾದ್ರೂ ಗುಂಡಿ ಒಳಗಡೆ ಇಳಿಯೋರು ಯಾರಾದ್ರೂ ಇದಾರ ಈ ಒಂದು ವಿಲೇಜ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಗುಂಡಿ ಒಳಗಡೆ ಒಬ್ಬ ಇಳಿತಾನೆ ಅಂತಾನು ಕೂಡ ವಿಲೇಜ್ ಅಲ್ಲಿ ಇರೋರು ಹೇಳ್ತಾ ಇದ್ದಾರೆ. ಸೊ ಅವ್ನ ಮನೆಗೆ ಪೊಲೀಸ್ ಅವ್ರು ಎಲ್ರು ಕೂಡ ಹೋಗಿ ಸೊ ಅವ್ರನ್ನು ಕೂಡ ಕರ್ಕೊಂಡ್ ಬಂದ್ಬಿಟ್ಟು ಸೊ ಈ ಒಂದು ಗುಂಡಿ ಒಳಗಡೆ ನೀ ಇಳಿಬೇಕು ಅಂತ ಆ ಒಂದು ಹುಡುಗ ಹತ್ರ ಕೂಡ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಆ ಒಂದು ಹುಡುಗ ಇದ್ದವರು ಕೂಡ ಸೊ ಆಯ್ತು ನಾ ಹೇಳ್ತೀನಿ, ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಆ ಒಂದು ಹುಡುಗನು ಕೂಡ ಗುಂಡಿ ಒಳಗಡೆ ಇಳಿತಾ ಇದ್ದಾನೆ. ಸೊ ಗುಂಡಿ ಒಳಗಡೆ ಇಳಿಯ ಮುಂಚೆ ಆ ಒಂದು ಹುಡುಗ ಜೀವಂತವಾಗಿದ್ದಾನೋ ಅಥವಾ ಇಲ್ವಾ ಅಂತ ಸ್ವಲ್ಪ ಅವನ ವಾಯ್ಸ್ ಕೇಳ್ತಾನೆ ಇರಬೇಕು ಅಂತ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಪೊಲೀಸ್ ಅವರು ಮೈಕ್ರೋಫೋನ್ ನ ಒಳಗಡೆ ಕಳಿಸ್ತಾ ಇದ್ದಾರೆ. ಸೊ ಹಂಗಾಗಿ ಆ ಒಂದು ಮೈಕ್ರೋಫೋನ್ ಮೂಲಕ ಮಾತಾಡ್ತಾ ಇದ್ದಾರೆ. ಅವಾಗ ಗೊತ್ತಾಗ್ತಾ ಇದೆ ಹುಡುಗ ಜೀವಂತವಾಗಿದ್ದಾನಂತ. ಸೊ ಮೇಲ್ಗಡೆಯಿಂದ ಆ ಒಂದು ಹುಡುಗನನ್ನು ಕೂಡ ಒಳಗಡೆ ಕಳಿಸ್ತಾ ಇದ್ದಾರೆ. ಸೊ ಕಳಿಸ್ತಾ ಏನಾಗ್ತಾ ಇದೆ ಅಂತ ಅಂದ್ರೆ, ಸೊ ಆ ಒಂದು ಬೋರ್ವೆಲ್ ಗುಂಡಿ ಯಾವ ತರ ಇದೆ ಅಂತ ಅಂದ್ರೆ ಒಂದೇ ಟೈಪ್ ಆಗಿ ಒಂದೇ ದಪ್ಪಕ್ಕೆ ಆ ಒಂದು ಬೋರ್ವೆಲ್ ಗುಂಡಿನ ಹಾಕಿಲ್ಲ. ಹೋಗ್ತಾ ಫುಲ್ ಶಾರ್ಪ್ ಆಗಿ ಹೋಗ್ತಾ ಫುಲ್ ಸಣ್ಣದಾಗಿ ಆ ಒಂದು ಗುಂಡಿ ಹೋಗ್ತಾ ಇದೆ ಅಂತಾನು ಕೂಡ ಸೊ ಒಳಗಡೆ ಹೋಗುವ ಆ ಒಂದು ಹುಡುಗನಿಗೆ ರಿಯಲೈಸ್ ಆಗ್ತಾ ಇದೆ. ಹಂಗಾಗಿ ಆ ಒಂದು ಹುಡುಗ ಇದ್ದನು ನನ್ನ ಮೇಲ್ಗಡೆ ಬೇಗ ಎತ್ತಿ ಅಂತ ಆ ಒಂದು ಹುಡುಗ ಇದ್ದನು ಜೋರಾಗಿ ಕೂಗ್ತಾ ಇದ್ದಾನೆ. ಸೊ ಮೇಲ್ಗಡೆ ಪೊಲೀಸ್ ಅವರಿದ್ದವರು ಕೂಡ ಸಂತೋಷವಾಗಿ ಮೇಲ್ಗಡೆ ಎಳಿತಾ ಇದ್ದಾರೆ ಆ ಒಂದು ಹುಡುಗನ. ಸೊ ಎಳಿತಾ ಇರುವಾಗ ಬರೀ ಆ ಒಂದು ಹುಡುಗ ಸೊ 6 ವರ್ಷದ ಹುಡುಗನ ಎತ್ಕೊಂಡ್ ಬರ್ಲಿಲ್ಲ. ಸೊ ಅವನು ಇಳಿದ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಒಂದು ಗುಂಡಿ ನಾರ್ಮಲ್ ಆಗಿಲ್ಲ, ಈ ಒಂದು ಗುಂಡಿ ಹೋಗ್ತಾ ತುಂಬಾ ಸಣ್ಣದಾಗಿದೆ, ಬಾಡಿ ಒಳಗಡೆ ಹೋಗ್ತಾ ಇಲ್ಲ. ಸೊ ನಾ ಇನ್ನೊಂಚೂರು ಒಳಗಡೆ ಹೋದ್ರೆ ನಾನು ಕೂಡ ಸಿಕ್ಕಾಕೊಂತೀನಿ ಅಂತ ಆ ಒಂದು ಹುಡುಗ ಇದ್ದವನು ಪೊಲೀಸಿಗೆ ಹೇಳ್ತಾ ಇದ್ದಾನೆ. ಸೊ ಹಂಗಾಗಿ ಏನಾಗ್ತಿದೆ ಅಂತಂದ್ರೆ ಪೊಲೀಸಿಗೆ ಇನ್ನೊಂಚೂರು ಪ್ರೆಷರ್ ಬರ್ತಾ ಇದೆ, ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಡ ಇನ್ನೂ ಪ್ರೆಷರ್ ಬರ್ತಾ ಇದೆ. ಸೊ ಇನ್ನೂ ಆ ಒಂದು ಹುಡುಗನ ಹೊರಗಡೆ ತರಕ್ ಆಗಿಲ್ಲ ಅನ್ನೋ ಒಂದು ಪ್ರೆಷರ್ ಕೂಡ ಬರ್ತಾ ಇದೆ ಹೊರಗಡೆಯಿಂದ. ಸೊ ಫೈರ್ ಡಿಪಾರ್ಟ್ಮೆಂಟ್ ಇದ್ದವರು ಇನ್ನೊಂದು ಐಡಿಯಾನು ಕೂಡ ಕೊಡ್ತಾ ಇದ್ದಾರೆ. ಏನಂತ ಐಡಿಯಾ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಈ ಒಂದು ಬೋರ್ವೆಲ್ ಪಕ್ಕದಲ್ಲಿ ಇನ್ನೊಂದು ಬೋರ್ವೆಲ್ ಕೂಡ ಹಾಕ್ಬಿಟ್ಟು ಆ ಒಂದು ಗುಂಡಿ ಸ್ವಲ್ಪ ಮನುಷ್ಯರು ಹೋಗಂತರ ಸ್ವಲ್ಪ ದಪ್ಪಕ್ಕೆ ಆ ಒಂದು ಗುಂಡಿನ ಮಾಡ್ಬಿಟ್ಟೆ ಸೊ ಆ ಒಂದು ಗುಂಡಿ ಒಳಗಡೆ ಹೋಗಿ ಈ ಒಂದು ಬೋರ್ವೆಲ್ಗೆ ಕನೆಕ್ಟ್ ಮಾಡ್ಬಿಟ್ಟು ಆ ಒಂದು ಹುಡುಗನ ಹೇಗಾದ್ರೂ ಹೊರಗಡೆ ತರಬಹುದು ಅನ್ನೋ ಒಂದು ಐಡಿಯಾನು ಕೂಡ ಫೈರ್ ಡಿಪಾರ್ಟ್ಮೆಂಟ್ ಇದ್ದವರು ಕೊಡ್ತಾ ಇದ್ದಾರೆ. ಸೊ ಇದು ಒಳ್ಳೆ ಐಡಿಯಾ ಅಂತಾನು ಕೂಡ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಸೊ ಆ ಒಂದು ಪ್ಲಾನ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನಾಗ್ತಾ ಇದೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಹುಡುಗ ಗುಂಡಿ ಒಳಗಡೆ ಇಳಿದ್ಬಿಟ್ಟು ಮೇಲೆ ಬಂದಲ್ಲ. ಸೊ ಆ ಒಂದು ಹುಡುಗ ಇದ್ದವರು ಪೊಲೀಸಿಗೆ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಮತ್ತೆ ಪಕ್ಕದಲ್ಲಿ ಒಂದು ಗುಂಡಿ ಹಾಕಿದ್ರೆ ಸೊ ನೀವು ಗುಂಡಿ ಆಗ್ತಾ ಸೊ ಅದ್ರಲ್ಲಿ ಒಂದು ವೈಬ್ರೇಟ್ ಬರುತ್ತಲ್ಲ, ಸೊ ಆ ಒಂದು ವೈಬ್ರೇಟ್ ಮೂಲಕ ಆ ಒಂದು ಹುಡುಗ ಇದ್ದವನು ಇನ್ನೊಂಚೂರು ಕೆಳಗಡೆ ಹೋಗಕ್ಕೆ ತುಂಬಾ ಚಾನ್ಸಸ್ ಇದೆ ಅಂತಾನು ಕೂಡ ಆ ಒಂದು ಹುಡುಗ ಇದ್ದವ್ರು ಹೇಳ್ತಾ ಇದ್ದಾನೆ. ಅವಾಗ ಪೊಲೀಸ್ ಅವ್ರು ಇದ್ದವ್ರು ಏನಂತ ಹೇಳ್ತಿದಾರೆ ಅಂತ ಅಂದ್ರೆ, ನೀ ಸುಮ್ನೆ ಏನೇನೋ ಹೇಳ್ಬೇಡ, ಸುಮ್ನೆ ಗಾಬರಿ ಮಾಡಿಸ್ಬೇಡ, ಈಗ ಒಂದು ಪ್ಲಾನ್ ಸಕ್ಸಸ್ ಆಗತ್ತ ಅಂತ ಆ ಒಂದು ಹುಡುಗ ಮಾತನ್ನ ಕೇಳಿಲ್ಲ. ಸೊ ಹಂಗಾಗಿ ಈ ಒಂದು ಪ್ಲಾನ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿ ಗುಂಡಿನೂ ಕೂಡ ಹಾಕ್ತಾ ಇದ್ದಾರೆ, ಮತ್ತೆ ಆ ಒಂದು ಬೋರ್ವೆಲ್ಗೆ ಕನೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಕೆಳಗಡೆ. ಮತ್ತೆ ಹೊಸದಾಗಿ ಹಾಕಿರೋ ಒಂದು ಗುಂಡಿ ಒಳಗಡೆ ಒಬ್ರನ್ನ ಇಳಿಸ್ತಾ ಇದ್ದಾರೆ. ಅವರು ಕೂಡ ಒಳಗಡೆ ಹೋಗಿ ಸೊ ಪಕ್ಕದಲ್ಲಿ ಇರುವ ಒಂದು ಬೋರ್ವೆಲ್ ಒಳಗಡೆನು ಕೂಡ ಹೋಗ್ತಾ ಇದ್ದಾರೆ. ಮೇಲ್ಗಡೆ ಟಾರ್ಚ್ ಹೊಟ್ಟು ನೋಡ್ತಾ ಇದ್ದಾರೆ. ನೋಡಿದ್ರೆ ಹುಡುಗ ಕಾಣಂಗಿಲ್ಲ, ಮತ್ತೆ ಕೆಳಗಡೆಯನ್ನು ಕೂಡ ಟಾರ್ಚ್ ಹೊಟ್ಟು ನೋಡ್ತಾ ಇದ್ದಾರೆ, ಹುಡುಗ ಕಾಣಂಗಿಲ್ಲ. ಸೊ ಮತ್ತೆ ಆ ಒಂದು ಹುಡುಗ ಮೇಲ್ಗಡೆ ಬಂದು ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಒಳಗಡೆ ಹುಡುಗ ಇಲ್ಲ, ಮೇಲ್ಗಡೆನೂ ಕೂಡ ಹುಡುಗ ಇಲ್ಲ, ಕೆಳಗಡೆನೂ ಕೂಡ ಹುಡುಗ ಇಲ್ಲ, ತುಂಬಾ ಆಳವಾಗಿರುವ ಒಂದು ಗುಂಡಿ ಒಳಗಡೆ ಇನ್ನೊಂಚೂರು ಆಳವಾಗಿ ಹೋಗಿದ್ದಾನೆ ಅಂತ ಕೂಡ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಇನ್ನೂ ಕೂಡ ತುಂಬಾ ಪ್ರೆಷರ್ ಆಗ್ತಾ ಇದೆ ಪೊಲೀಸ್ ಅವರಿಗೆ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದಾರೆ. ಮತ್ತೆ ದಿನಾನು ಕೂಡ ಕಳೀತಾ ಇದೆ. 2ನೇ ದಿನಾನು ಕೂಡ ಹಾಕ್ತಾ ಇದೆ. ಮತ್ತೆ 2ನೇ ದಿನ ರಾತ್ರಿಯಲ್ಲಿ
ಇವರು ಕೂಡ ಇದ್ದಾರೆ ಇವಾಗ. ಸೊ ಇವಾಗ ಬೇರೆ ಆಪ್ಷನ್ ಇಲ್ಲ. ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿರುವ ಒಂದು ಗುಂಡಿ ಒಳಗಡೆ ಹೋಗೋರ್ನ ನಾವು ಕರಿಬೇಕು. ಸೊ ಅವ್ರನ್ನ ಕರೆದು ಬಿಟ್ಟು ಗುಂಡಿ ಒಳಗಡೆ ಬಿಡಬೇಕು, ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಈ ಒಂದು ಗುಂಡಿ ಒಳಗಡೆ ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಗುಂಡಿ ಒಳಗಡೆ ಹೋಗೋರ್ನ ಕರಿತಾ ಇದ್ದಾರೆ. ಕರೆದು ಬಿಟ್ಟು ಸೊ ಅವ್ರನ್ನ ಕೂಡ ಇಳಿಸ್ತಾ ಇದ್ದಾರೆ. ಅವರು ಕೂಡ ಧೈರ್ಯವಾಗಿ ಫುಲ್ ಒಳಗಡೆ ಹೋಗ್ತಾ ಇದ್ದಾರೆ ಆ ಒಂದು ಗುಂಡಿ ಒಳಗಡೆ. ಸೊ ಹೋಗ್ತಾ ಆ ಒಂದು ಕೋಲ್ನ ಕೂಡ ಈಸಿಯಾಗಿ ಹೊರಗಡೆ ತೆಗಿತಾ ಇದ್ದಾರೆ. ಮತ್ತೆ ಆ ಒಂದು ಕೋಲ್ನ ಹೊರಗಡೆ ತೆಗೆದು ಬಿಸಾಕ್ದಾದ್ಮೇಲೆ ಸೊ ಆ ಒಂದು ಹುಡುಗನೂ ಕೂಡ ಹೊರಗಡೆ ತೆಗಿತಾ ಇದ್ದಾರೆ. ಸೊ ತೆಗೆದು ಬಿಟ್ಟು ಏನ್ ಮಾಡ್ತಾ ಇದಾರ ಅಂತ ಅಂದ್ರೆ, ಸೊ ಮೇಲ್ಗಡೆಯಿಂದ ಒಬ್ಬ ಹುಡುಗ ಇಳಿದ್ನಲ್ಲ, ಸೊ ಆ ಒಂದು ಹುಡುಗ 6 ವರ್ಷದ ಹುಡುಗನ ನೋಡ್ದ. ಸೊ ಆ ಒಂದು ಮಗುನ ಕೈನಾನು ಕೂಡ ಹಿಡ್ಕೊಂಡ. ಸೊ ಹಿಡ್ಕೊಂಡ್ಬಿಟ್ಟು ಮೇಲ್ಗಡೆ ಎಳೆಯಕ್ ಟ್ರೈ ಮಾಡ್ತಾ ಇದ್ದಾನೆ, ಎಳೆಯಕ್ ಆಗ್ತಾ ಇಲ್ಲ. ಸೊ ಯಾಕೆ ಎಳೆಯಕ್ ಆಗ್ತಾ ಇಲ್ಲ ಅಂತಂದ್ರೆ, ಆ ಒಂದು ಮಗು ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಅಂದ್ರೆ, ಆ ಒಂದು ಮಗು ಏನಾಗಿದೆ ಅಂತ ಅಂದ್ರೆ, ಒಂದು ಕೊಚ್ಚೆ ಫುಲ್ ಕೆಳಗಡೆ ಹೋಗಿರುವ ಕಾರಣದಿಂದ ಕೊಚ್ಚೆ ಮಣ್ಣಲ್ಲಿ ಆ ಒಂದು ಮಗು ಸಿಕ್ಕಾಕೊಂಡಿದೆ. ಸೊ ಇವನು ಎಳೆದು ಬಿಡುವ ಕಾರಣದಿಂದ ಆ ಒಂದು ಮಗು ಇನ್ನೂ ತುಂಬಾ ಕೆಳಗಡೆ ಹೋಗೋದನ್ನ ಅವ್ನು ರಿಯಲೈಸ್ ಮಾಡ್ಕೊಂತಾ ಇದ್ದಾನೆ. ಹಂಗಾಗಿ ಆ ಒಂದು ಹುಡುಗ ನನ್ನ ಮೇಲ್ಗಡೆ ಎಳೀರಿ ಅಂತ ಆ ಒಂದು ಹುಡುಗ ಹೇಳ್ತಾ ಇದ್ದಾನೆ. ಹಂಗಾಗಿ ಆ ಒಂದು ಹುಡುಗ ಮೇಲ್ಗಡೆ ಹೋಗಿ ಈ ತರ ಎಲ್ಲ ಆಗ್ತಾ ಇದೆ, ಫುಲ್ ಕೊಚ್ಚೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸೊ ಆ ಒಂದು ಮಗುನ ತಕ್ಷಣ ಎಳೆದು ಬಿಟ್ರೆ ಆ ಒಂದು ಮಗು ಜೀವಕ್ಕೆ ತುಂಬಾ ಅಪಾಯ ಅಂತ ಅವನು ಕೂಡ ಕೈ ಬಿಡ್ತಾ ಇದ್ದಾನೆ ಈ ಒಂದು ಕೆಲಸಕ್ಕೆ. ಸೊ ಅವನನ್ನು ಕೂಡ ಪೊಲೀಸರು ಮನೆಗೆ ಕಳಿಸ್ತಾ ಇದ್ದಾರೆ. ಸೊ ಏನ್ ಮಾಡೋದು ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. 3ನೇ ದಿವಸ ಆಗ್ತಾ ಇದೆ. ಸೊ ಅವಾಗ ಮಗು ಜೀವಂತವಾಗಿದ್ಯಾ ಅಥವಾ ಇಲ್ವಾ ಅಂತ ಪೊಲೀಸ್ ಇದ್ದವರು ಮೈಕ್ರೋಫೋನ್ ಇಂದ ಮಾತಾಡ್ತಾ ಇದ್ದಾರೆ. ಮಗು ಹೊತ್ತೋಗ್ಬಿಟ್ಟಿದೆ ಅಂತ ಅವಾಗ್ಲೇ ಗೊತ್ತಾಗ್ತಾ ಇದೆ ಪೊಲೀಸರಿಗೆ, ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ, ಮತ್ತೆ ಅವ್ರ ಅಪ್ಪ, ತಂದೆ, ತಾಯಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಈ ಒಂದು ನ್ಯೂಸ್ ಹೊರಗಡೆನೂ ಕೂಡ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಸೊ ಆಮೇಲೆ 4 ದಿವಸ ಆದ್ಮೇಲೆ ಸೊ ಆ ಒಂದು ಮಗುವಿನ ದೇಹನ ಹೊರಗಡೆ ತರ್ತಾ ಇದ್ದಾರೆ. ಸೊ ಮತ್ತೆ ಆ ಒಂದು ಗುಂಡಿ ಹಾಕಿರುವ ಓನರಿಗೂ ಕೂಡ ಫೈನ್ ಹಾಕಿದ್ದಾರೆ. ಸೊ ನೀನ್ ಯಾಕೆ ಈ ತರ ಒಂದು ಗುಂಡಿನ ಹಾಕ್ಬಿಟ್ಟು ಯಾಕೆ ಮೇಲ್ಗಡೆ ಕ್ಯಾಪ್ ಹಾಕಿಲ್ಲ ಅಂತಾನು ಕೂಡ ಪೊಲೀಸ್ ಅವರು ಕೇಳಿದ್ದಾರೆ. ಸೊ ಅವ್ರು ಓನರ್ ಇದ್ದವ್ರು ಅಂತ ಹೇಳಿದಾರೆ ಅಂತಂದ್ರೆ, ಸೊ ಬೋರ್ವೆಲ್ ಆದ ತಕ್ಷಣ ಒಳಗಡೆಯಿಂದ ನೀರ್ ಬರ್ಲಿಲ್ಲ. ಸೊ ಹಂಗಾಗಿ ಆ ಒಂದು ದುಃಖದಿಂದ ನಾನು ಹಂಗೆ ಬಿಟ್ಬಿಟ್ಟು ಹಂಗೆ ಮನೆಗೆ ಹೋದೆ. ಹಂಗಾಗಿ ಇದ್ರ ಬಗ್ಗೆ ಏನು ಕೂಡ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆ ಓನರ್ ಇದ್ದವರು ಕೂಡ ಹೇಳ್ತಾ ಇದ್ದಾರೆ. ಹಂಗಾಗಿ ಪೊಲೀಸ್ ಇದ್ದವರು ಆ ಓನರಿಗೂ ಕೂಡ ಫೈನ್ ಹಾಕಿದ್ದಾರೆ. ಸೊ ಈ ತರ ಎಲ್ಲ ಮಾಡ್ಬಿಡ್ತು ಅಂತ ಮತ್ತೆ ಆ ಒಂದು ಗುಂಡಿನ ಪೊಲೀಸ್ ಇದ್ದವರು ಮುಚ್ಚುತ್ತಾ ಇದ್ದಾರೆ. ಸೊ ಈ ಒಂದು ಘಟನೆ ಇಟಾಲಿಯಲ್ಲಿ ನಡೆದಿರೋ ಒಂದು ಘಟನೆ, ಅದು ರಿಯಲ್ ಆಗಿ ನಡೆದಿರೋ ಒಂದು ಘಟನೆ. ಸೊ ಕೇಳಕ್ಕೆ ತುಂಬಾ ಬೇಜಾರಾಗ್ತಾ ಇದೆಯಲ್ಲ. ಸೊ ಹೌದು, ಸೊ ನಿಮ್ಮ ಮಗುನೂ ಕೂಡ ನೀವು ಹುಷಾರಾಗಿ ನೋಡ್ಕೊಳ್ಳಿ. ಸೊ ಈ ತರ ಒಂದು ಹಳ್ಳವಾಗಿರುವ ಒಂದು ಜಾಗದಲ್ಲಿ, ಮತ್ತೆ ಯಾವುದೇ ರೀತಿಯಾದ ಒಂದು ಗೊತ್ತಿಲ್ಲದೆ ಇರುವ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಮಗುನ ಬಿಡ್ಬೇಡಿ. ಸೊ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ಬಿಡಿ. ಅಂಡ್ ನಾಳೆ ಒಂದು ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಅಂಡ್ ಬಾಯ್ ಗೈಸ್, ಟೇಕ್ ಕೇರ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಟೇಕ್ ಕೇರ್, ಬಾಯ್ ಗೈಸ್.